ಮ್ಯಾಂಡೇಟರಿ ಓಕೆ. ಇಲ್ಲ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಐ ಥಿಂಕ್ ಪಾಸಿಟಿವ್ ಆಗಿದೆ. ಲಾಸ್ಟ್ ಟೈಮ್ಗೆ ಬದುಕು ಭಾಳ ವ್ಯತ್ಯಾಸಗಳಿದೆ. ಅಂದರೆ ಜನಗಳಲ್ಲಿ ಒಂದು ನಂಬಿಕೆ, ಒಂದು ಭರವಸೆ ಇದೆ ಅಂತ ಒಂದು ಕಾಣ್ತಾ ಇದೆ ಮುಖದಲ್ಲಿ. ಯಾಕಂದ್ರೆ ಯೂಶ್ವಲಾಗಿ ಏನು ಮಾಡ್ತೀವಿ ನಾವು ಆರ್ಟಿಸ್ಟ್, ಇದರಿಂದ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ರೆಷನ್ಸ್. ಯಾಕಂದರೆ ಜನಗಳ ಎಕ್ಸ್ಪ್ರೆಷನ್ ನೋಡಿದಾಗ ಗೊತ್ತಾಗ್ತದೆ ಯಾತಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಟ್ ಈ ಸತಿ ಸ್ವಲ್ಪ ಏನಾಗುತ್ತೆ ಅಂದರೆ ಒಂದು ಚೇಂಜಸ್ ಇದೆ. ಅಂದರೆ ಅವ್ರ ಮುಖದಲ್ಲಿ ಒಂದು ಬದಲಾವಣೆ ಬೇಕು ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ ಎಲ್ಲರೂ ಅವಕಾಶಕ್ಕೋಸ್ಕರ ನೋಡ್ತಾರೆ. ಅವಕಾಶ ಬಂದಾಗ ಬೇರೆಯವ್ರು ಏನು ಮಾಡ್ಬೋದು ಅನ್ನೋದನ್ನ ಇದು ಮಾಡ್ತಾರೆ. ಅದೇ ರೀತಿಯಲ್ಲಿ ಗೀತಿನ ವಿಷಯದಲ್ಲಿ ಆಗುತ್ತೆ ಅಂತ ಒಂದು ನಮಗೆ. ವೋಟ್ ಕ್ರೌಡ್ ಬಂದ ತಕ್ಷಣ ವೋಟ್ ಆಗುತ್ತೆ ಅಂತಲ್ಲ, ಅಂದರೆ ಅವ್ರ ಮುಖದಲ್ಲಿ ಆ ಭರವಸೆ ಬರಬೇಕು, ನಂಬಿಕೆ. ಯಾವಾಗಲೂ ಫಸ್ಟ್ ಅಫೆಕ್ಷನಿಂದ ಗೆಲ್ಲಬೇಕು. ಓಕೆ, ಅಫೆಕ್ಷನಿಂದ ಗೆಲ್ಲಬೇಕು. ಅಫೆಕ್ಷನ್ ಜೊತೆಲಿ ಆ ಟ್ರಸ್ಟ್ ಬೇಕು ಅವ್ರಿಗೆ. ಎಸ್ ಮಾಡ್ತಾರೆ ಅನ್ನೋದು ಒಂದು ಟ್ರಸ್ಟ್ ಬೇಕು. ಆ ಟ್ರಸ್ಟ್ನ ತುಂಬಕ್ಕೆ ನೋಡ್ತಾ ಇದ್ದೀವಿ. 100%. ಯಾಕಂದ್ರೆ ನಾವು ಕಾನ್ಫಿಡೆಂಟ್ ಇರಬೇಕು. ಯಾಕಂದರೆ ಇಳಿದ ಮೇಲೆ, ಅಖಾಡಕ್ಕೆ ಇಳಿದ ಮೇಲೆ ಕಾನ್ಫಿಡೆನ್ಸ್ ಇಳಿಯಕ್ಕೆ ಹೋಗ್ಬಾರ್ದು. ಕಾನ್ಫಿಡೆನ್ಸ್ ಇದ್ರೆ ಇಳಿಯೋದು. 100% ಕಾನ್ಫಿಡೆನ್ಸ್ ಇದೆ. ಇಲ್ಲ ಅದು ಬೇರೆ, ಇಲ್ಲ ಅದು ಆಗುತ್ತೆ, ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇದೇನು ವ್ಯತ್ಯಾಸ ಏನು ಕಾಣ್ತಿಲ್ಲ. ನಮ್ಮದು ರಂಗ ಬೇರೆ ಅಷ್ಟೇ. ಆದರೂ ಕ್ರೌಡೇ ಅಲ್ವಾ, ಎರಡು ಕ್ರೌಡ್ ಅಂತೇನೆ. ಬಟ್ ಐ ಥಿಂಕ್ ಈ ಸಲ ತುಂಬ ಪಾಸಿಟಿವ್ ಆಗಿದೆ. ಮನಸ್ಸಲ್ಲಿ ಸ್ವಲ್ಪ ಖುಷಿ ಕೊಡ್ತಂಗೆ ಈ ಸತಿ. 100% ಆಗುತ್ತೆ. ಯಾವ ಥರ ಅನ್ಕೋಬೇಕು ಅವ್ರು ಆಗುತ್ತೆ. ಯಾಕಂದ್ರೆ ಎಲ್ಲ ಇವಾಗ ಹೇಳ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆಗುತ್ತೆ ಅದು. ಅದ್ರ ಪಾಡು ಏನೇನು ಸಮಸ್ಯೆಗಳಿದೆ. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಯಾಕಂದ್ರೆ ಸಮಸ್ಯೆಗಳೇನಿದ್ರು ಕ್ಯಾಂಡಿಡೇಟ್ ಮಾತಾಡಿದ್ದಾರೆ, ಅದು ಗೀತಾ ಅವ್ರು ಮಾತಾಡಿದ್ದಾರೆ. ಐ ಥಿಂಕ್ ಅದ್ರ ಬಗ್ಗೆ ನನಗೂ ಅಷ್ಟೊಂದಿಲ್ಲ. ನಾವೇನಾದರೂ ನಾವು ಕಾಮನ್ ಆಗಿರ್ಬೇಕಾದ್ರೆ ನಾವೇನು ಮಾಡ್ತೀವಿ, ನಾವು ಆ್ಯಕ್ಟ್ರ್ ಆಗಿರ್ಬೇಕಾದ್ರೆ ಎಲ್ಲರೂ ಬರ್ತಾರೆ, ಎಷ್ಟೋ ಜನ ಸಹಾಯ ಕೇಳ್ತಾರೆ. ಎಷ್ಟೋ ಜನಕ್ಕೆ ನಾವು ಬಲ್ಗೈಲಿ ಮಾಡಿದ್ವಿ ಎಲ್ಗಡೆಗೆ ಗೊತ್ತಾಗಲ್ಲ. ಅದನ್ನು ಡೈಲಿ ನಾವು ಟಿ ವಿಲಿ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ, ಅಥವಾ ಕೊಟ್ಟು ಅನ್ನೋದೆಲ್ಲ ಆ ಥರ ಸಿಕ್ಕಾಪಟ್ಟೆ ಮಾಡಿದ್ದೀವಿ. ಅದಲ್ಲದೆ ಶಕ್ತಿಧಾಮದ ಬಗ್ಗೆ ನಿಮ್ಗೆ ಕೇಳಿದ್ರೆ, ಯಾಕಂದ್ರೆ ಅಮ್ಮಂದಿದ್ದು ಇವತ್ತು ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ, ಒಂದು ಹೆಣ್ಮಕ್ಳನ್ನ 200 ಹೆಣ್ಮಕ್ಳನ್ನ ಸಾಕೋದು ಅಷ್ಟು ಈಸಿ ಅಲ್ಲ. ಅವ್ರಿಗೆ ಆಶ್ರಯ, ಆಮೇಲೆ ಅದೇ ಅಲ್ಲಿ ಊಟ ತಿಂಡಿ ಇರ್ಬೋದು, ಇಲ್ಲಾಂದ್ರೆ ಎಜುಕೇಷನ್ ಇರ್ಬೋದು, ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಮುಂಚೆ ಏನಾಯ್ತು, ಇಲ್ಲಿ ಪಕ್ಕ ಎದುರುಗಡೆ ಕಾಲೇಜಿಗೆ ಹೋಗೋರು. ಇವಾಗ ಹಂಗಲ್ಲ. ಗೀತಾ ಬಂದಮೇಲೆ ಒಂದು ಹೆಂಗೆ ಬದಲಾವಣೆ ತಂದಿರಿಂದ ಮಕ್ಕಳು ಇಂಡಿವಿಜುವಾಲಿಟಿ ವರ್ಲ್ಡ್ ಬಗ್ಗೆ ಗೊತ್ತಾಗಬೇಕು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಬರೀ ನಾವು ಕುಂತ್ಕೊಂಡು ಊಟ ಹಾಕ್ಬಿಟ್ಟು ಇಲ್ಲಿ ಹೋಗ್ಬಿಡಿ ಬಸ್ಲಿ ಬಂದ್ಬಿಡಿ ಅನ್ನೋದಲ್ಲ. ಅವರು ವರ್ಲ್ಡ್ ಬಗ್ಗೆ ಗೊತ್ತಾಗಬೇಕು. ಹಂಗಂತ ತಕ್ಷಣ ಸುಮ್ಮನೆ ಹೋಗಿ ಅನ್ನೋದಲ್ಲ, ಅವ್ರನ್ನ ಹೆಂಗೆ ನಾವು ಕಾಪಾಡ್ಕೋಬೇಕನ್ನೋ ಒಂದು ದೃಷ್ಟಿನೂ ಇದೆ. ಸೊ ಇಷ್ಟು ಮಕ್ಕಳಿಗೆ ಇದಿರ್ಬೇಕು, ದೃಷ್ಟಿ ಇರ್ಬೇಕಾದ್ರೆ 100% ಈ ಕ್ಷೇತ್ರದಲ್ಲೂ ಅವರು ಆ ಕೆಲಸ ಮಾಡ್ತಾರೆ, ಆ ಭರವಸೆ ಮೂಡ್ತಾರೆ ಅನ್ನೋದು ನಂಬಿಕೆ ಇದೆ. ಅದು ಐ ಥಿಂಕ್ ಅವ್ರನ್ನೇ ಕೇಳಬೇಕು. ಯಾಕಂದರೆ ಐ ಥಿಂಕ್ ಐ ಟೋಲ್ಡ್ ಯು ಅಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ 100% ಅದಕ್ಕೆ ಏನೇನು ಬೇಕೋ ಅದಕ್ಕೆ. ಯಾಕಂದರೆ ಇಲ್ಲಿ ಲೋಕಲ್ ಮುಖಂಡರಿದ್ದಾರೆ, ಎಲ್ಲರೂ ಸಿಕ್ಕಾಪಟ್ಟೆ ಮಂತ್ರಿಗಳಿದ್ದಾರೆ, ಅದಕ್ಕೆ ಮಧು ಅವರು ಇದ್ದಾರೆ, ಆ್ಯಂಡ್ ಸರ್ಕಾರ ಇದೆ. ಸರ್ಕಾರ ಜೊತೆಲಿ ಏನಾಗ್ತಾರೆ, ಇವ್ರ ಮುಖಂಡರಿದ್ದಾರೆ, ಲೋಕಲ್ ಲೀಡರ್ಸ್ ಏನಾಗ್ತಂದರೆ ಇದು ಸಮಸ್ಯೆ ಇದೆ ಅಂತ ತಗೊಂಡ್ಬಂದಾಗ, ಪಾಸಿಟಿವ್ ಆಗಿ ತಂದಾಗ 100% ಅದು ಪಾಸಿಟಿವ್ ಆಗಿ ಹೋಗುತ್ತೆ. ಚುನಾವಣೆ ಸಂಬಂಧ ಶಿವಣ್ಣ ಅವರ ಅಡ್ವರ್ಟೈಸ್ಮೆಂಟ್ ಮತ್ತು ಜಾಹೀರಾತುಗಳಿಗೆ ಮತ್ತು ಸಿನಿಮಾಗಳಿಗೆ ತಡೆ ಒಡ್ಡಿ ಇಲ್ಲ, ಐ ಥಿಂಕ್ ಅದನ್ನು ನಾವು ಲೀಗಲ್ ಡಿಪಾರ್ಟ್ಮೆಂಟ್ ನೋಡ್ತಾರೆ. ನನಗೆ ಅದು ಗೊತ್ತಾಯಿಲ್ಲ. ಯಾರೋ ಹೇಳಿದ್ರು ನನಗೂ ಈ ಥರ ಬರ್ತಾ ಇದೆ. ಹೌದಾ, ನಂಗೆ ಗೊತ್ತಿಲ್ಲ ಅಷ್ಟು. ಐ ಡೋಂಟ್ ನೋ. ಥ್ಯಾಂಕ್ ಯು.